ಮಹಾತ್ಮರು ಹೇಳ್ತಾರ ಬಸವರಾಜ. ಏನ್ ಹೇಳ್ತಾರಿ ಗೌಡ್ರ? ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವ. ಶಿಲವಲ್ಲವ. ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ. ಹೌದು. ನೀ ಅನಬೇಡ, ಸುಮ್ ಹೌದು ಅನ್ನೋದು ಮಾಟ ಮಾಡಿ. ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ಹೌದು. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವಾಯ್ತು. ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ಹೋಯ್ತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಇದೇ ಮಾತ್ಯಾಕೆ ಹೇಳ್ಯಾರಿಪ್ಪ ಅವರು? ನೀನು ಜಗತ್ತದೊಳಗ ನನ್ನ ತಲೆ ಅಹಂಕಾರ ಐತಂದ್ರು ದೇವ್ರು ನಿನಗೆ ಒಲಿಯುವುದಿಲ್ಲ. ಹೌದಿಪ್ಪ, ಹೌದಾ? ನಿನ್ನ ಹತ್ರ ರೊಕ್ಕ ಐತಂದ್ರು ದೇವ್ರು ನಿನಗೆ ಒಲಿಯಂಗಿಲ್ಲ. ಒಲಿಯಂಗಿಲ್ಲ. ನಿನ್ನ ತಲೆ ರೂಪ ಐತಂದ್ರು ದೇವ್ರು ನಿನಗೆ ಒಲಿಯಂಗಿಲ್ಲ. ಒಲಿಯಂಗಿಲ್ಲ. ದೇವ್ರು ಒಲಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ? ಕಾಯ ವಾಚ ಮನಸ್ಸು ಸುದ್ದಿಟ್ಕೊಂಡು ಯಾವ ನಡೀತಾನಲ್ಲ ಅವನಿಗೆ ಭಕ್ತಿ ಪ್ರಿಯ ಅಂತ ಕರೆದ್ರು ಅವರು. ಹೌದ್ ಹೌದ್ರಿಪ್ಪ, ಅವಾಗ ದೇವ್ರು ಒಲಿತಾನನ್ರಿ. ದೇವ್ರು ಒಲಿತಾನೆ. ಹಾವ್. ನಾ ಭಾಳ ಶಾನೆ ಅದೀನಿ, ಹ್ಮ್. ನಾ ದೊಡ್ಡ ಇಲ್ಲಿ ಸ್ಟೇಜ್ ಮೇಲೆ ಬಂದು ಅಗದಿ ಹಂಗ ಹಾಡ್ತೀನಿ ಹಿಂಗ ಹಾಡ್ತೀನಿ ಅಂತ ದೇವ್ರು ನಮಗೆ ಒಲಿದಿಲ್ಲ. ಹೌದಿಪ್ಪ, ಹೌದು. ಭಗವಂತ ಹಿಂದಿಕಿನ ಕಾಲದಾಗ ಡೊಳ್ಳಿನ ಪದಗಳು ಹಾಡ್ತಿದ್ರು, ಈಗ ನಾವು ಹಾಡ್ಲಕ್ಕತ್ತಿದ್ವಿ. ಹೆಂಗ್ರಿಪ್ಪ? ಹಿಂದಿಕಿನ ಕಾಲದಾಗ ಜೇವರು ಚನ್ನಬಸಪ್ಪ ಗೌಡ್ರು, ಹೈನಾಳ ಚಂದ್ರಮೂರ್ತಿಯವರು, ಕೊಂಕನಗಾವಿ ಯಲ್ಲಪ್ಪ ಮುತ್ತೆಯವರು ಹೆಂಗ್ ಹಾಡ್ತೀರಿಪ್ಪ ಅವರು? ಅವರು ಡೊಳ್ಳಿನ ಪದಗಳನ್ನ ಹಾಡ್ಲಕ್ಕತ್ರ ದೇವ್ರ ಕೊಳ್ಳಾಗಿನ ಕಂಠಮಾಲಿ ಏರುವುದು ಇಳಿದು ಮಾಡ್ತಿತ್ತು. ಹೌದಿಪ್ಪ, ಅವ್ರನ್ನ ಕಂಡು ನಾವು ಹಾಡ್ಲಾಕತ್ತೀವಿ, ನಮ್ಮದು ಹೆಂಗ? ಈಗ ನಮ್ಮಂತವ್ರು ಬಂದು ಏನ್ ಮಾಡ್ಲಾಕತ್ತಿದೀವಿ, ನಾವು ಹೇಳುದು ಶಾಸ್ತ್ರ ತಿನ್ನೋದು ಬದ್ನಿಕಾಯಿ ಅಂದಂಗ ಸುಡುಗಾಡದಾಗ ದೆವ್ ಸುದುಕಿ ಅದು ಕುಣಿವಲ್ವೋ ಮುದುಕಿಯ, ಹೆಂಗ್ ಮಾಡುದು? ನಾವು ಹೇಳುದು ಮತ್ತೆ ಸ್ಟೇಜ್ ಮೇಲೆ ಅಂದ ಅಲ್ಲಿದಿಂದ ಹಾಡ್ತಾನೆ, ಇಲ್ಲಿದಿಂದ ಹಾಡ್ತಾನೆ, ಬಡ್ಡಿದಿಂದ ಹಾಡ್ತಾನೆ, ತುದಿದಿಂದ ಹಾಡ್ತಾನೆ, ಇವು ಎಲ್ಲ ಟ್ವಾಂಗಿ ಮುರ್ಕೊಂಡು ತಳಕ್ ಕೂತಾವ ವಾಜ್ಯಾಗಿರಿ ವಾಜ್ಯಾಗಿ. ಹೌದು. ಖರೆ ನಮ್ಮಂತವ್ರಿಗೆ ದೇವ್ರ ಎಂದಿಗೂ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಾತ್ಮರೇ, ಅವ್ರು ಮಾಡಿದ ಲೀಲಾ ಹೇಳ್ಕೋತ ಹೊಗಳ್ಕೋತ ಹೋಗೋದಷ್ಟೇ ಅದ. ಅದರಿಪ್ಪ ಅದ. ಯಾಕ್ರಿ? ಹೌದು. ಇವತ್ತಿನ ದಿವಸ ಹೌದು, ವಿಷಯ ಭಾಳ ಚಂದ ನಡ್ದಾವ್ರಿಪ್ಪ. ಸರ್ಜೋಡಿ ಸ ಕಲಾವಿದರು ಹಾ ಹಾ ಹೆಂಗ್ ಹೊತ್ತು ಹೊಂಟದ ಹಂಗ ಮಗಲ್ಕ್ ಬರ್ಲಾಕತ್ತಾರ ಅವ್ರು. ಹೌದಿಪ್ಪ, ಹೌದು. ಏನಾಗ್ಲಕತ್ತದ? ಹೊತ್ತು ಹೊಂದಾಗ ಮಗಲ್ ಬರತಾರು. ಆಚಿಗಡೆ ಸೈಡ್ ಸರ್ದ್ ಮತ್ತೆ ಈ ಕಡೆ ಬಂದ್ರ ಅವ್ರು. ಹೌದಿಪ್ಪ, ಹೌದು. ಆ ಕಡೆ ಮಳಿ ನೀರು ಬಿದ್ದಿದ್ದು ಅಣೋರಿ. ಅಲ್ಲ, ನೀವೆಲ್ಲಾರು ವಿಚಾರ ಮಾಡ್ರಿ. ಹೌದಿಪ್ಪ. ಜನರಿಗೆ ದೈವವೇ ತಾಯಿ ತಂದಿ, ದೈವವೇ ದೇವರಂತ ಕರೀತಾರ. ಹೌದು. ದೈವಕ್ಕೆ ಆನಂದ ಆಗುವಂಗ ಕಾರ್ಯಕ್ರಮ ಮಾಡಿ ಮದ್ದಿನ ಎಬಿಸಿ ಹೋಗುವಂಗ ಕಾರ್ಯಕ್ರಮ ಕೊಟ್ಟಿಲ್ಲ. ಹೌದಿಪ್ಪ, ಹೌದು. ಕೊಡಂಗೂ ಇಲ್ಲ. ಹೌದಾ? ಅವ್ರು ಹೇಳುವಟ್ಟ ನಾವು ಹುಚ್ಚರು ಅಲ್ಲ, ಅವ್ರು ಹೇಳೋದು ಅವಶ್ಯಕತೆನೂ ನಮಗಿಲ್ಲ. ಹೌದಿಪ್ಪ, ಹೌದು. ಹೇಳಿದ್ರ ಅವ್ರು ಬಹಳ ಚಂದ ಹೇಳಿದ್ರು. ಅವ್ರು ಏನತ್ರಿಪ್ಪ? ಅಚ್ಚುಗಡೆ ಅವ್ರು ಬಹಳ ಚಂದ ಮಾತಾಡಿದ್ರು. ತಾಯಿ ತಂದಿ ಋಣ ಮುಟ್ಸಕ್ ಆಗಂಗಿಲ್ಲ. ನಿಮ್ಗೆ ಹೇಳಿದವ ಯಾರ? ಹಾ, ನೀವ ಸುಪ್ರೀಂ ಕೋರ್ಟ್ ಅನ ಏನ್? ಅಲ್ಲ, ನೀವು ಹೇಳಿದ್ರ ಅದ್ರ ಋಣ ಮುಟ್ಸಿಲ್ಲ ಅನ್ನಂಗ ಆಯ್ತಲ್ಲ. ಋಣ ಮುಟ್ಟಿಸಿದವ್ರು ರಗಡಿ ಮಂದಿ ತುಂಬ್ಯಾರು ಮುದುಕ್ಯ. ನಾವು ಮಾತಾಡಿವಿ ಏನ, ಅವ್ರ ಅಕ್ಕ ಅವ್ರ ಅತಾರ ಏನ, ಇದಕ್ಕೆ ಯಾವ್ದಾರ ಸಂಬಂಧ ಐತೆ ನೀನ ಹೇಳು. ನಿಂದು ಅಲ್ಲ, ಇವ್ರಿಬ್ರು ಮಾತಾಡ್ಕೋತ ಅದನ್ನ ಎಲ್ಲೆಲ್ಲಿ ಹೋಗಿ ಹಚ್ಚಿದ್ರು ಜನರಿಗೆ ಸಂದೇಶ ಕೊಟ್ಟಂಗಾಯ್ತು. ಇಲ್ಲ, ನಾವು ಅಕ್ಕ ಅವ್ರಿಗೆ ತಲೆಯಾಗರೆ ಐತಿಲ್ಲ ಅಂತ ಕೇಳ್ತೀನಿ ನಾನು. ಏನಂದ್ರ ನಾವು ಮಾತಾಡಿದೇನ, ಈ ನಾವು ಮಾತಾಡಿದ ಮಾತು ಎಲ್ಲಿಗೆ ಹೋಗಿ ಹಚ್ಚಿವ ಅನ್ನೋದ್ರ ಕರೆ ಆ ತಲೆಯಾಗ ಇರ್ಬೇಕು. ನೀವು ಎಲ್ಲರಿಗೂ ಐತಿಲ್ರಿ. ನೀವ ಮಾತಾಡ್ತೀವಿ ಕೇಳುತ್ತಕರೆ ಸಮಾಧಾನ ಅಲ್ಲ. ಹೌದು, ವಿಚಾರ ಮಾಡ್ರಿ. ಅವ್ರು ಹೇಳಿದ್ರ ಅವ್ರ ತಾಯಿ ತಂದಿ ಋಣ ಮುಟ್ಸಕ್ ಆಗಂಗಿಲ್ರಿ ಅತ್ತ. ನೀವು ದುನಿಯಾ ಹೇಳ್ತೀರಿ, ನಿಮ್ದು ಯಾರು ಕೇಳವ್ರದಾರ ಇಲ್ಲಿ? ತಾಯಿ ತಂದಿ ಋಣ ಮುಟ್ಟಿಸಿದವ್ರ ಹೆಸರು ಹೇಳ್ರಲ್ಲ ನೀವು ಕತಿ. ಜಗತ್ತದಾಗ ಪುಣ್ಯಾತ್ಮರೇ ಶ್ರವಣ್ ಕುಮಾರ್ ಆಗಿ ಹೋದ್ ಗೊತ್ತೈತಿ. ಓಕೆ. ಇಲ್ಲ, ಅವ್ರು ಹೊಡಿ ಅಂದ್ರ ಹೇಳಿದ್ರ. ಅವ್ರು ಯಾನ್ ಹೇಳಿದ್ರು? ಏನತ್ತೈಪ? ತಾಯಿ ತಂದಿ ಋಣ ಮುಟ್ಸಕ್ ಆಗಲ್ಲ. ಹೌದು. ಗುರುವಿನ ಋಣ ಮುಟ್ಸಕ್ ಆಗಲ್ಲ, ಭೂಮಿ ತಾಯಿ ಋಣ ಮುಟ್ಸಕ್ ಆಗಲ್ಲ.
ಹೌದಪ್ಪ ನಿಮ್ ಮನಸ್ಸಿಗೆ ಬಂದಾಗ ನೀವು ಹೇಳ್ಕೊತ ಒದರ್ಕೊತ ಹೋಗುದ ಕರೆ ಈ ಕಾಡ್ ಬರ್ಲಾಕ್ ಹೋಗ್ಬೇಡ. ಹ್ಮ್ ನಿಮ್ದು ಗೆರಿ ಎಷ್ಟದ ಅಷ್ಟೇ ಮಾಡೋದು. ಹೌದಪ್ಪ ಹೌದು. ಖರೆ ಹೇಳಲಿಕ್ಕೆ ಶಾಸ್ತ್ರ ಹೇಳಕ್ ಬರ್ತದ, ಇಲ್ಲಿ ಅವಕಾಶ ಇಲ್ಲ ಅಂತ ಅದಕ್ಕೆ ಆಸ್ಪದ ಇಲ್ಲ ಅಂತ ನಾವು ಬಿಟ್ಟಂಗಾಗ್ಯದ ಇಷ್ಟ. ಮತ್ತೊಂದು ಹೌದಪ್ಪ ಹೌದು. ಶ್ರವಣ ಕುಮಾರ ಎತ್ತಿರ್ತಕ್ಕಂತ ತಾಯಿ ತಂದಿ ನೋಡಲಕ್ಕ ಕಣ್ಣಿಲ್ಲ ಪುಣ್ಯಾತ್ಮರೇ. ಹೌದು. ಬುಟ್ಟಿಯನ್ನ ತಯಾರು ಮಾಡಿ ಹಿಂದ ಒಬ್ಬರನ್ನ ಮುಂದೊಬ್ಬರನ್ನ ಬಡಗಿ ಅಡ್ಡ ಬಡಗಿ ಕಟ್ಕೊಂಡು ಆ ಬಡಗಿಗೆ 2 ಬುಟ್ಟಿಗಳನ್ನ ಕಟ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋದ ಪುಣ್ಯಾತ್ಮರೇ. ಇಲ್ಲಿ ಬಂದ್ ನಾವು ಶ್ರವಣ್ ಕುಮಾರ್ ರೀ. ಅವನ ಇಲ್ಲಿ ನೀವು ಶ್ರವಣ್ ಕುಮಾರ್ ಅನ್ಬೇಕಂಡ್ ಬಾಹುಬಲಿ ಅನ್ಬೇಕ್ರಿ. ಯಪ್ಪ ಮನಿಗೆ ಹೋಗ್ಯಾನ ತಿಳ್ಕೊಂಡಿನ ಅದೀಯಾ? ಇಲ್ಲ ಸತ್ಯ ಅದಲ್ಲ. ಹೌದು. ಹಾ ಸುಮ್ಕೊಂಡ್ರಿ ಅಪ್ಪನ. ನಡು ದಾರಿಯಾಗ ನೀರಡಿಸಿದಂತ ಸಂದರ್ಭದಾಗ ಈ ತೀರ್ಥಯಾತ್ರೆ ಕಾಶಿ ಯಾತ್ರೆ ಮಾಡುವಂತ ಸಂದರ್ಭದಾಗ ಹೌದಪ್ಪ ತಾಯಿ ತಂದಿನ ಗಿಡದ ನೆಲದಾಗ 2 ಬುಟ್ಟಿಯನ್ನ ತಳಗಿಟ್ಟ ಶ್ರವಣ್ ಕುಮಾರ್ ನೀರ್ ತರ್ತನ ತಾಯಿ ತಂದಿಗೆ ಹೇಳಿ ವಾದ. ಹೌದು. ಹೋಗಿ ಒಂದು ಕೊಳದಾಗ ಹೋಗಿ ನೀರ್ ತುಂಬ್ಕೋಬೇಕತ್ತಾನ ಪುಣ್ಯಾತ್ಮರೇ. ಏನ್ ಮಾಡ್ತಾನ? ದಶರಥ ರಾಜ ಬಂದ ಅವಂಗ ಬಾನ್ ಹೊಡೆದ. ಹೊಡೆದನ ದಶರಥ ರಾಜ ಬಾನ್ ಹೊಡೆದ, ಚಟ್ಟನ ಚೀರ್ದ. ಅವಾಗ ದಶರಥ ರಾಜ ಗಾಬರಿಗೆ ಬಿದ್ದ. ನಾ ಪ್ರಾಣ ಐತೆ ತಿಳಿ ಬಾಣ ಬಿಟ್ನಿ ಕರೆ ಯಾರೋ ಒಬ್ರು ಮನುಷ್ಯರಿದ್ದಂಗ ಅದಾರ ತಿಳ್ಕೊಂಡು ದಶರಥ ರಾಜ ಆ ಕೊಳ್ಳಕ್ಕೆ ಬಂದ. ಹೌದಪ್ಪ ದಶರಥ ರಾಜ ಕೊಳ್ಳಕ್ಕೆ ಬಂದ ಹೋಗಿ ತಾನೆ ತೊಡಿ ಮ್ಯಾಲ ಕುಂದರ್ಸ್ಕೊಂಡು ಹೇಳ್ತಾನ, ನಾನು ಪ್ರಾಣ ಐತೆ ಹೊಡೆದಿನ ಕರೆ ಮನುಷ್ಯ ತೊಡೆದಿಲ್ಲಪ್ಪ, ಸರ್ವತ ನನ್ನಿಂದ ತಪ್ಪಾಯ್ತಂದ. ಅವಾಗ ಶ್ರವಣ ಕುಮಾರ್ ಹೇಳ್ತಾನ, ನನ್ನ ಕಡೆ ಚಿಂತೆ ಮಾಡ್ಲಾಕ್ ಹೋಗ್ಬೇಡ, ನಮ್ಮ ತಾಯಿ ತಂದೆ ಮೊದಲು ನೀರಿಡಿಸಿದಾರೆ. ತಾಯಿ ತಂದಿಗೆ ಹೋಗಿ ಮೊದಲು ನೀರು ಕೊಡು, ನಂತರ ಆಮೇಲೆ ನನ್ನ ಕಡೆ ಲಕ್ಷಣ ಕೊಡತ್ತಂದ. ಹೌದು. ಅವಾಗ ಹೇಳ್ತಾನ ಶ್ರವಣ್ ಕುಮಾರ್ ಇನ್ನೊಂದು ಮಾತು. ಏನತ್ರಿಪ್ಪ? ನನ್ನ ತಾಯಿ ತಂದಿಗೆ ನೀರು ಕೊಡಬೇಕಾದ್ರ ನಮ್ಮ ತಾಯಿ ತಂದೆ ಜೊತೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಒಂದ್ ವೇಳೆ ಮಾತಾಡಿದಂದ್ರ ಇವ ನಮ್ಮ ಮಗ ಅಲ್ಲ ತಿಳಿ ದುಃಖ ಪಡ್ತಾರ ಪುಣ್ಯಾತ್ಮರಿ. ನಮ್ಮ ತಾಯಿ ತಂದೆ ನೀರು ಕುಡಿತಕ ನೀ ಮಾತಾಡ್ಲಕ್ ಹೋಗ್ಬೇಡ. ನಮ್ಮ ತಾಯಿ ತಂದೆ ನೀರು ಕುಡಿತಾನು ನೀನು ಮಾತಾಡಬೇಡಂದ. ದಶರಥ ರಾಜ ಪ್ರಾಣ ಹಿಡದ, ಅಲ್ಲಿ ಶ್ರವಣ್ ಕುಮಾರ್ ಪ್ರಾಣ ಬಿಟ್ಟ. ಹೌದು. ದಶರಥ ರಾಜ ಅಂದ ಮುಂದೆ ಕತಿ ಮುಂದದ. ಶ್ರವಣ ಕುಮಾರ್ ಎಲ್ಲಿ ತಾಯಿ ತಂದಿಗೆ ಹೋಗಿ ನೀರು ಕೊಟ್ಟ, ಅಲ್ಲಿ ಕೂಡ ಅನಿವಾರ್ಯ ಘಟನೆಗಳದು. ಹೌದಿಪ್ಪ ಹೌದು. ಮೊದಲು ನೀರು ಕೊಟ್ಟ, ನೀರು ಕುಡಿಲಿಲ್ಲ. ನೀ ಯಾರು ಹೇಳು, ಮೊದಲು ಮಾತಾಡಂದ್ರು ಕೂಡ ಇವ್ ಮಾತಾಡ್ಲಿಲ್ಲ. ಹೌದು. ಯಾವಾಗ ನೀರು ಕುಡ್ಲಾರ ಆಗಲ್ಲ ಗಂಟೆ ಮುಂದೆ ದಶರಥ ರಾಜ ಹಿಂಗ ಆಗೇ ತಂದು ಕೂಡಲೇ ತಾಯಿ ತಂದೆ ಅಲ್ಲೇ ಪ್ರಾಣ ಬಿಟ್ರು. ತಾಯಿ ತಂದಿಕ್ಕಿಂತ ಮೊದಲು ಶ್ರವಣ ಕುಮಾರ್ನ ಆಕಾಶದ ಸ್ವರ್ಗದ ಬಾಕಲು ತೆರೆದಿತ್ತು. ಸಾಕ್ಷಾತ್ ಸ್ವರ್ಗದಾಗ ಹೇಳ್ತಾರ, ನೀ ತಾಯಿ ತಂದೆ ಸೇವಾ ಮಾಡಿದಕ್ಕಾಗಿ ತಾಯಿ ತಂದೆ ಋಣ ಮುಡ್ಸಿದತ್ತ ಜಗತ್ತದಾಗ ಸುರ್ತಿ ಸಾರ್ಯದ ಪುಣ್ಯಾತ್ಮರ, ಸುರ್ತಿ ಸಾರ್ಯದ. ಹೌದು ಹೌದಾ? ಇದ್ರಾಗ ವಾದ ಏನತ್ತನ್ನ ಎಲ್ಲಿ ನೀರ್ ಇಟ್ಕೊಂಡ್ ನನ್ನ ಮಗಳಾಗ್ರಿ. ಇದು ಕರೆ ಐತಿಲ್ರಿ ಸುಳ್ಳು ಐತ್ರಿ? ಕರೆ ಐತಿಲ್ರಿ? ಅಮ್ಮ ಕರೆಯದ. ಹೌದಲ್ರಿ? ಮತ್ತೆ ತಾಯಿ ತಂದಿ ಋಣ ಮುಟ್ಸಿಲ್ಲ, ಅವ್ರು ಋಣ ಮುಟ್ಸಿಲ್ಲ, ನೀವು ಮಾಡ್ಲಾರ ನಾವೇನು ಮಾಡೋದು? ನಾವ್ ಮುಡ್ಸಾಕತ್ತೇವಲ್ರಿ. ನೀವ್ ಮುಟ್ಟಿಸ್ತೀವಿ ಮಗನ. ಹೌದು. ಕರೆ ಇದು ಹಿಂಗಾಯ್ತು. ಹೌದಪ್ಪ. ಇನ್ನೊಂದ್ ಹೇಳಿದ್ರ ಅವ್ರು, ಏನತ್ರಿಪ್ಪ? ಗುರುವಿನ ಋಣ ಮುಟ್ಸಕ್ ಆಗುದಿಲ್ಲತ್ತ. ನಿಮಗ್ ಮುಟ್ಸಾಕ್ ಬದ್ದಿಲ್ಲ, ನೀವು ಏನ್ ಮಾಡೋದು, ನಾವೇನ್ ಮಾಡೋದೈತ ಅದಕ್ಕೆ? ಗುರುವಿನ ಋಣ ಯಾರು ಮುಟ್ಸ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಅದನ್ನ ಬಿಡು, ನಾ ಮತ್ತೊಂದು ಉಳ್ಕಾದ್ ಹೇಳಕ್ ಹೋಗ್ಬೇಡ. ಹೌದ್ರಿಪ್ಪ. ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಹೌದು. ಸಾಂದೀಪ ಮುನಿ ಗುರುವಿನ ಮಾಡ್ಕೊಂಡಿದ್ದ. ಮಾಡ್ಕೊಂಡಿದ್ದಲ್ರಿಪ್ಪ. ಸಾಂದೀಪ ಮುನಿ ಗುರುವಿನ ಮಾಡ್ಕೊಂಡಿದ್ದ. ಏ ಬಿರ್ಸ್ಲೇ ಬರ್ಬೇಕ್ರಿ. ಮಾತಾಡ್ರಿ. 2 ಕಿಲೋ ಬಜ್ಜಿ ತಿದ್ದು ಬಂದತ್ರಿ ಅಲ್ಲಿ. ಮತ್ತ ಅದನ್ನ ಚೀರ್ ಬೇಕ್ರಲ್ಲ, ಏನ್ ಧ್ವನಿ ಬರ್ಬೇಕಾಗಿದ್ರೆ ಕಂಠ ಇವನ ಹಾಡ್ತಾನ ಅನ್ಬೇಕ್ರಲ್ಲ. ಹೌದೌದು. ಶ್ರೀಕೃಷ್ಣ ಪರಮಾತ್ಮ ಸಾಂದೀಪ ಮುನಿ ಗುರುವಿನ ಮಾಡ್ಕೊಂಡ. ಹೌದು. ಹೋಗಿ ಗುರುಗಳಿಗೆ ಕೇಳಿದ, ಏನತ್ರಿಪ್ಪ?